ಸೊ ಬಿಲ್ ಆಗಿದೆ ಐ ಥಿಂಕ್ ಅರೌಂಡ್ 2200. ಬಿಡೋಣ ಇವಾಗ ಬಿಡೋಣ ಆವಾಗ ಬಿಡೋಣ ಇವಾಗ ಬಿಡೋಣ ಆವಾಗ ಬಿಡೋಣ ಅಂದ್ಕೊಂಡು ಲೇಟ್ ಮಾಡ್ಕೊಂಡು ಈಗ ವಾರಂಟಿ ಟೈಮು ಮುಗಿದೋಗಿದೆ. ನಮ್ಗೆ ಲಾಸ್ ಆಯಿತು. ವಾರಂಟಿಯಲ್ಲಿದ್ದು ಬ್ಯಾಟ್ರಿ ಹೋಗಿ ರಿಪ್ಲೇಸ್ ಮಾಡಿಸ್ಕೊಂಡಿಲ್ಲ. ಅದು ಅವ್ರಿಗೆ ಲಾಭ, ನಮಗೆ ಲಾಸು. ಹಲೋ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬಾಯ್ಸ್. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ವೆಲ್ಕಮ್ ಟು ಹರ್ಷ ಬ್ಲಾಗ್ಸ್. ಸೊ ಇವತ್ತು ನೀವು ಟೈಟಲಲ್ಲೇ ನೋಡ್ದಂಗೆ ನಮ್ಮನೇಲಿ ಎಕ್ಸ್ಪಲ್ಸ್ ಸರ್ವಿಸ್ ಬಿಡೋಕೆ ಹೋಗ್ತಾ ಇದ್ದೀನಿ. ಐ ಥಿಂಕ್ ಯಾವಾಗ 3-4 ಮಂತ್ಸ್ ಬ್ಯಾಕೆ ಬಿಡಬೇಕಿತ್ತು ಅನಿಸುತ್ತೆ. ಟೈಮ್ ಸಿಗ್ದಿರಾ ಸರ್ವೀಸೇ ಬಿಟ್ಟಿಲ್ಲ, ಯೂಸು ಮಾಡ್ತಾಯಿಲ್ಲ, ಸರ್ವೀಸು ಬಿಟ್ಟಿಲ್ಲ. ಕಿಲೋಮೀಟ್ರು ಆಗಿಲ್ಲ, ಬಟ್ ಆಯಿಲ್ ತಿಕ್ಕ ಹಾಗೆ ಆಗುತ್ತೆ ಜಾಸ್ತಿನೇ ಯೂಸ್ ಮಾಡಿಲ್ಲ ಅಂತಂದರೆ. ಹಂಗಾಗಿ ಸರ್ವಿಸ್ಗೆ ಹೋಗ್ತಾ ಇದ್ದೀನಿ. ಸೊ ಒನ್ ಮೋರ್ ಏನಂದರೆ, ನಿಮಗೆ ನೀವು ಮೊದಲು ನೋಟಿಸ್ ಮಾಡಿದರೆ, ವಿಡಿಯೋ ನೋಡಿದರೆ ಎಕ್ಸ್ಪಲ್ಸ್ದು ಗೊತ್ತಿರುತ್ತೆ ನಿಮಗೆ. ಬ್ಯಾಟ್ರಿ ಹೋಗಿತ್ತು. ಏನಾಗ್ಬಿಟ್ಟಿದೆ ಅಂತಂದರೆ 1 ಇಯರ್ ಏನೋ ವಾರಂಟಿ ಬರುತ್ತಲ್ವ, 1 ಇಯರ್ 1.5 ಇಯರ್ ಎಷ್ಟೋ ಬರುತ್ತಲ್ವ, 18 ಮಂತ್ಸ್ ಏನೋ ಬರುತ್ತೆ, ರೈಟ್? 16 ಮಂತ್ಸ್ ಬರುತ್ತೆ. ಸೊ ನಾನು ಸ್ವಲ್ಪ ಲೇಸಿ ಆಗಿಬಿಟ್ಟು, ನಂಗೆ ಸರ್ವಿಸ್ ಸೆಂಟ್ರ್ ಬೇರೆ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ದೂರ ಇದೆ. ಬಿಡೋಣ ಇವಾಗ ಬಿಡೋಣ ಆವಾಗ ಬಿಡೋಣ ಇವಾಗ ಬಿಡೋಣ ಆವಾಗ ಬಿಡೋಣ ಅಂದ್ಕೊಂಡು ಲೇಟ್ ಮಾಡ್ಕೊಂಡು ಈಗ ವಾರಂಟಿ ಟೈಮು ಮುಗಿದೋಗಿದೆ. ಸೊ ಈಗ ವಾರಂಟಿ, ಈಗ ಬ್ಯಾಟ್ರಿ ಕೂಡ ರಿಪ್ಲೇಸ್ ಆಗೋಲ್ಲ ವಾರಂಟಿಯಲ್ಲಿ. ಅವರು ಬೇರೆ ಫುಲ್ ಡೆಡ್ ಆಗಲಿ ಅಂದರೆ ಫುಲ್ ಡೆಡ್ ಆಗ್ತಾಯಿಲ್ಲ ಅದು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ನಂತರ ಮಿಸ್ಟೇಕ್ ಮಾಡ್ಕೋಬೇಡಿ. ಸೊ ಟೈಮ್ ಟು ಟೈಮ್ ನೋಡ್ಕೊಳ್ಳಿ. ವಾರಂಟಿ ಇದ್ದಾಗಲೇ ಹೋಗಿ ಬಿಟ್ಬಿಟ್ಟು ಪ್ರೆಷರ್ ಹಾಕಿ ಮಾಡಿಸ್ಕೊಂಬಿಡಿ. ಇಲ್ಲ ಅಂತಂದರೆ ಹಿಂಗೆ ಈಗ ಕಂಪ್ನಿಗೆ ಅಡ್ವಾಂಟೇಜ್ ಆಯಿತು, ಅದು ಯೂಸ್ ಆಯಿತು, ನಮ್ಗೆ ಲಾಸ್ ಆಯಿತು. ವಾರಂಟಿಯಲ್ಲಿದ್ದು ಬ್ಯಾಟ್ರಿ ಹೋಗಿ ರಿಪ್ಲೇಸ್ ಮಾಡಿಸ್ಕೊಂಡಿಲ್ಲ. ಅದು ಅವ್ರಿಗೆ ಲಾಭ, ನಮಗೆ ಲಾಸು. ಮತ್ತು ಈ ಬ್ಯಾಟ್ರಿ ಕ್ವಾಲಿಟೀಸು ಅಷ್ಟಕ್ಕಷ್ಟೇ ಇವಾಗ ಬರೋವು, ಏನೋ ಬರೋಲ್ಲ. ಸೊ ಕಿಲೋಮೀಟ್ರ್ ಹೊಡಿದೆ 11,000. ಐ ಥಿಂಕ್ 13ಗೋ 12,000 ಚೇಂಜ್ಗೋ ಬಿಡಬೇಕಿತ್ತು. ಬೇಗನೆ ಬಿಡ್ತಾಯಿದ್ದೀನಿ, ಬಟ್ ಅದೇ ಡೇಸ್ ಲೇಟ್ ಆಗಿದೆ. ಕಿಲೋಮೀಟ್ರು ಜಾಸ್ತಿ ಬೇಗನೆ ಬಿಡ್ತಾಯಿದ್ದೀನಿ. ದಟ್ ಈಸ್ ಓಕೆ, ನಡೆಯುತ್ತೆ. ಮತ್ತು ಕೋನ್ ಸೆಟ್ ಸ್ವಲ್ಪ ಲೂಸ್ ಆಗಿದೆ. ಐ ಥಿಂಕ್ ಇದು 4th ಸರ್ವಿಸೋ ಏನೋ ಅನಿಸುತ್ತೆ, ನಂಗೆ ಕರೆಕ್ಟಾಗಿ ಜ್ಞಾಪಕನೇ ಇಲ್ಲ. ಐ ಥಿಂಕ್ 4th ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ಫಸ್ಟ್ ಒಂದು 1000ಗೆ, ಆಮೇಲೆ 3, 6, 9, 12 ಮೇ ಬಿ ಇರ್ಬೋದು. ಫಸ್ಟ್ 1000 ಅಂತಂದರೆ 1, 2, 3, ಐ ಥಿಂಕ್ 4th ಸರ್ವೀಸು ಅಷ್ಟೇ ನನ್ನ ಪ್ರಕಾರ. ಇದು 4th ಸರ್ವೀಸು, ಎಸ್ 4th ಸರ್ವೀಸು. ಸೊ ನೋಡೋಣ, ನಿಮಗೆ ಇವತ್ತು ಬಿಡ್ತೀನಿ. ಮೇ ಬಿ ಇವತ್ತೇ ಕೊಡ್ತಾರ, ನೋಡೋಣ. ಇಲ್ಲ ನಾಳೆ ಕೊಡ್ತಾರ, ಮೇ ಬಿ ಇವತ್ತೇ ಕೊಡಬಹುದು. ನಾನೇನು ಮೇಜರ್ ಏನು ಮಾಡಿಸಲ್ಲ. ಒಂದು ಸೆಟ್ ಅಡ್ಜಸ್ಟ್ ಮಾಡಿಸಿ ಆಯಿಲ್ ಚೇಂಜ್ ಮಾಡಿಸ್ಕೋತೀನಿ ಅಷ್ಟೇ. ಕಿಲೋಮೀಟ್ರ್ ಏನು ಓಡಿಲ್ವಲ್ಲ. ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೆನ್ನಾಗೇ ಇದೆ, ಎಲ್ಲ ಬ್ಯಾಟ್ರಿ ಹೋಗಿದೆ. ಸೊ ನಾನು ಬ್ಯಾಟ್ರಿ ಎಲ್ಲ ಸರ್ವಿಸ್ ಸೆಂಟ್ರಲ್ಲಿ ರೀಪ್ಲೇಸ್ ಮಾಡಿಸಲ್ಲ. ಬೆಟರ್ ಔಟ್ಸೈಡ್ ಬೈ ಮಾಡ್ತೀನಿ. ನಿಮಗೆ ಔಟ್ಸೈಡ್ ಬೈ ಮಾಡಿದ್ರೆ ಅಡ್ವಾಂಟೇಜ್ ಏನು ಅಂತಂದರೆ, ಈ ಬ್ಯಾಟ್ರಿನ ಒಂದು ವ್ಯಾಲ್ಯೂಗೆ ತೊಗೊತಾರೆ, ಸ್ಟಾಕ್ ಆಲ್ರೆಡಿ ಇರೋದನ್ನು. ಎಷ್ಟಾದ್ರೂ ಇರಲಿ, ಸುಮ್ಮನೆ ಮನೇಲಿ ಬಿಸಾಕೋ ಬದಲು ಎಷ್ಟೋ ಒಂದಷ್ಟು ಕೊಡ್ತಾರೆ. ಮತ್ತು ಆಚೆ ಕಡೆ ಬ್ಯಾಟ್ರಿ ರೇಟ್ ಕೂಡ ಕಡಿಮೆ ಇರುತ್ತೆ, ಸರ್ವಿಸ್ ಸೆಂಟ್ರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸರ್ವಿಸ್ ಸೆಂಟ್ರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬ್ಯಾಟ್ರಿ. ಸೊ ಈಸಿ ಕೂಡ ಬ್ಯಾಟ್ರಿ ಫಿಕ್ಸ್ ಮಾಡೋದು. ಸೊ ನಾವೇ ತೊಗೊಂಬಂದ್ಬಿಟ್ಟು ಆರಾಮ್ಸೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ, ಇಲ್ಲ ಪರಿಚಯ ಇರೋರ ಕಡೆ ತರಿಸ್ಕೊಂಡ್ರೆ, ನನಗೊಂದು ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಸೊ ಅವ್ರಿಗೆ ಹೇಳಿದ್ರೆ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ ಬ್ಯಾಟ್ರಿ ವಿತ್ ವಾರಂಟಿ. ಸೊ ಆರಾಮಾಗಿ ತರಿಸ್ಕೋತೀನಿ ನಾನು. ತರಿಸ್ಕೊಂಡು ನಾನೇ ಫಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ. ಈಸಿ ಅಲ್ವಾ? ವಾರಂಟಿ ಏನಿವೆ ಅದೇನು ಸರ್ವಿಸ್ ಸೆಂಟ್ರಲ್ಲಿ ಹಾಕ್ಸಿರಿ ಅಂತೇನಿಲ್ಲ. ಅದೆಲ್ಲ ನೀವು ಎಕ್ಸೈಡ್ ಹಾಕ್ತಿರೋ, ಆಮ್ರಾನ್ ಹಾಕ್ತಿರೋ, ಇದು ಅವ್ರಿಗೆ ವಾರಂಟಿ ಇರುತ್ತೆ. ಸೊ ಅದು ನೀವು ಹೋಗ್ಬಿಟ್ಟು ಯಾವ ಬ್ಯಾಟ್ರಿ ಇದರಲ್ಲಿ ಬೇಕಾದ್ರೂ ಕ್ಲೈಮ್ ಮಾಡ್ಕೊಬೋದು. ಹಂಗಾಗಿ ನೀವು ಆಚೆ ಹಾಕಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಸರ್ವಿಸ್ ಸೆಂಟ್ರಲ್ಲೇ ಹಾಕ್ಸ್ಬೇಕಂತ ಏನಿಲ್ಲ. ಬೆಟರ್ ಸ್ವಲ್ಪ ಸೇವ್ ಮಾಡ್ಬೋದು. ಬಟ್ ಆದಷ್ಟು ಈ ವಾರಂಟಿ ಜಾಸ್ತಿ ಇರೋ ಬ್ಯಾಟ್ರೀಸ್ ತೊಗೊಳ್ಳಿ, ಗ್ಯಾರಂಟಿ ವಾರಂಟಿಗಳು. ಬಿಕಾಸ್ ಈಗ ಬರೋವೆಲ್ಲ ಬ್ಯಾಟ್ರಿಗಳೇನು ಸ್ಟಾಕ್ ಬ್ಯಾಟ್ರೀಸ್ ಅಂತೂ ಸಪ್ಪೆ, ಏನೂ ಇಲ್ಲ. ಸೊ ನಾವು ಹೋಗ್ತಾ ಇರೋದು ಇವಾಗ ಸರ್ವಿಸ್ ಸೆಂಟ್ರು ನಮ್ಮ ಕಾರ್ತಿಕ್ ನಗರ್, ಅಂದರೆ ಮಾರತಳ್ಳಿ ಹತ್ರ ಇರೋದು. ವಾಯುರಥ ಅಂತಲೂ ಏನೋ ಹಾಕಿದ್ದಾರೆ ನೋಡಿ, ವಾಯುರಥ. ಸೊ ಲಾಸ್ಟ್ ಟೈಮು ಇಲ್ಲೇ ಬಿಟ್ಟಿದ್ದು. ಲೆಟ್ಸ್ ಸಿ. ಸ್ವಲ್ಪ ಕೇರ್ಲೆಸ್, ಏನೂ ಮಾಡೋಕ್ಕಾಗಲ್ಲ. ಕಾಮನ್ ಹೇಳಿದ್ದು ಮಾಡೇ ಇರಲ್ಲ, ಮರೆತೇ ಹೋಗ್ಬಿಡ್ತಾರೆ. ಅದೇನು ಚೆನ್ನಾಗಿ ಪಾಲಿಶ್ ಹೊಡೆಯೋದು ಗೊತ್ತು ಇವರಿಗೆ ಗಾಡಿಗೆ. ಸೊ ಏನು ಪಾಲಿಶ್ ಹೊಡೆದ್ಬಿಟ್ಟು ಉಜ್ಬಿಟ್ಟು ನೋಡಿ ಸರ್ ಅಂತ ಕೊಟ್ಬಿಡ್ತಾರೆ.
Few moments later. ಸೊ ಸ್ನೇಹಿತರೆ, ಸರ್ವಿಸಿಗೆ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಒಂದು ಎಸ್ಟಿಮೇಷನ್ 2000 ರೂಪೀಸ್ ಕೊಟ್ಟಿದ್ದಾರೆ, ಅಷ್ಟಾಗಲ್ಲ ಅಂತೆ ಪೇಯ್ಡು. ಆ್ಯಕ್ಚುಲಿ 4th ಸರ್ವಿಸ್ ಅಲ್ಲ, ಇದು 5th ಸರ್ವಿಸು, ಮರ್ತೋಗ್ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿಸ್ದೆ. ಸೊ ಬ್ಯಾಟ್ರಿ ಒಂದು ಮಾಡಿಸ್ತಾ ಇಲ್ಲ, ನೋಡೋಣ. ಆದರೆ ಈವ್ನಿಂಗ್ ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇಲ್ಲಾಂದರೆ ನಾಳೆ ಅಂತಾರೆ. ನೋಡೋಣ, ಕಾಲ್ ಬ್ಯಾಕ್ ಮಾಡ್ತಾರೆ. ಸೊ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ಹೇಳ್ತೀನಿ. The next day. ಸರಿ ಸರ್, ಓಕೆ. ಸೊ ಸ್ನೇಹಿತರೆ, ಸೊ ಡೇ 2 ಸರ್ವಿಸ್ ಆಗಿದೆ ಗಾಡಿ. ಹ್ಯಾಂಡಲ್ ಬಾರ್ ಅಡ್ಜಸ್ಟ್ ಮಾಡಿಸಿಲ್ಲ, ರೈಟ್. ಸ್ವಲ್ಪ ಹಿಂಗೆ ಅದು ಸಾಕು ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸರ್. ಸೊ ಹ್ಯಾಂಡಲ್ ಬಾರ್ ಅಡ್ಜಸ್ಟ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಹೇಳಿದ್ದೆ ಅವ್ರು ನೀವು ಬಂದಾಗ ಮಾಡೋಣ ಅಂದರು. ಸೊ ಈ ಲಾಸ್ಟ್ ಮೂಮೆಂಟಲ್ಲಿ ಏನಾಗ್ಬಿಡುತ್ತಾ, ನಾವು ಮರ್ತೋಗ್ಬಿಡ್ತೀವಿ. ಸೊ ಹಂಗಾಗಿ ಜ್ಞಾಪಕ ಇಟ್ಕೋಬೇಕು. ಸೊ ಸ್ನೇಹಿತರೆ, ಸೊ ಬಿಲ್ ಆಗಿದೆ ಐ ಥಿಂಕ್ ಅರೌಂಡ್ 2200. ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ. ಸಣ್ಣ ಪುಟ್ಟ ಜಾಸ್ತಿ ಹಾಕಿರ್ತಾರೆ. ಮತ್ತು ಬ್ಯಾಟ್ರಿ ಆಲ್ರೆಡಿ ಹೋಗಿತ್ತು ಅಂತ ನಾನು ಹೇಳಿದ್ದೆ. ಅವರು ಆದರೂ ಅದನ್ನು ಚಾರ್ಜಿಂಗ್ ಹಾಕ್ಬಿಟ್ಟು ತಿರುಗಿ ಮತ್ತೆ ಬ್ಯಾಟ್ರಿ ಚಾರ್ಜ್ ಅಂತ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಅದು ಮಾಡಬಾರ್ದಿತ್ತು. ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ 1300 ರೂಪೀಸ್ ಏನೋ ಆಯಿಲ್, ಅದೇನು ಮಾಡೋಕ್ಕಾಗುತ್ತೆ. ಮತ್ತು 600 ರೂಪೀಸ್ ಇದೆ ಲೇಬರು. ಗೊತ್ತಿಲ್ಲ ಬೇರೆ ಬ್ರ್ಯಾಂಡ್ಸಲ್ಲಿ ಹೆಂಗೆ ಮಾಡ್ತಾರೆ ಬಜಾಜಲ್ಲೆಲ್ಲ ಅಂತ. ಗೊತ್ತಿದ್ರೆ ಕಮೆಂಟ್ ಹಾಕಿ. ಇದು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಗೊತ್ತಿಲ್ಲ. ಸೊ ಆಯಿಲ್ ಬಿದ್ದ ಗಾಡಿ ಐಡಲ್ಲೇ ಡಿಫ್ರೆಂಟ್ ವರ್ಕ್ ಆಗ್ತಾಯಿದೆ. ಸೊ ಬ್ಯಾಟ್ರಿ ಒಂದು ಹಾಕಿಸ್ಬೇಕು. ಸೊ ಅದು ನಾನು ಶೋರೂಮಲ್ಲಿ ಹಾಕ್ಸೋಕೆ ಹೋಗೋಲ್ಲ, ಬಿಕಾಸ್ ಆಚೆ ಕಡೆ ಪ್ರಿಫರ್ ಮಾಡ್ತೀನಿ ನಾನದು. ನೋಡೋಣ, ಆಚೆ ಕಡೆ ಕೇಳ್ತೀನಿ ನಾನು ನಿಮಗೆ. ಸೊ ಶೋರೂಮಲ್ಲಿ ಕೇಳಿದ್ರೆ 2100-200 ಹೇಳಿದ್ರು. ಆಚೆ ಕಡೆ ಕೇಳೋಣ. ಆ್ಯಕ್ಚುಲಿ ಆ ಕಡೆ ಹೋಗಿದ್ರು ಮಾದೇಪುರ ಹತ್ರ ಒಂದು ಶೋರೂಮ್ ಇತ್ತು, ಆಮ್ರಾನ್ನು. ಇಲ್ಲಿ ಒನ್ ವೇಗಳು ಜಾಸ್ತಿ, ಯೂ ಟರ್ನ್ಗಳು 2 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿಂದ ಮಾರತಳ್ಳಿಗೆ ಹೋಗ್ಬೇಕು ಯೂ ಟರ್ನ್ಗೆ, ಅರ್ಧ ಅದೇ ಬೇಜಾರು. ಈ ಕಡೆಯಿಂದ ಮಾತ್ರ ಹೋದರೆ ದೂರ, ಏನು ಮಾಡೋಕ್ಕಾಗಲ್ಲ. ಕಾನ್ಸೆಪ್ಟ್ ಲೂಸ್ ಆಗಿತ್ತು, ಕಾನ್ಸೆಪ್ಟ್ ಟೈಟ್ ಮಾಡವ್ರೆ, ನೋ ಸೌಂಡ್. ಸ್ವಲ್ಪ ಸ್ಟಾಪರ್ ಡ್ಯಾಮೇಜ್ ಆಗಿತ್ತು. ಸ್ಟಾಪರ್ ಚಿಕ್ಕದೊಂದು ವೆಲ್ಡಿಂಗ್ ಮಾಡಿದ್ದಾರೆ. ಎಲ್ಲ ಸೇರಿ 2200 ಆಗಿದೆ. ಬಟ್ ಎವ್ರಿ 3 ಮಂತ್ಸ್ ಸರ್ವಿಸಿಗೆ ಕರೀತಾರೆ ಇವ್ರು. ನಂಗೆ ಅದೇ ಬೇಜಾರು. 3 ಮಂತ್ಸಿಗೆ ಬರೋಂಥದ್ದು ಏನಿದೆ, ಇದೇನು ಇದು ಅಲ್ಲ, ಏನು ಮಿನರಲ್ ಆಯಿಲು ಅಲ್ಲ, ಸಿಂಥೆಟಿಕ್ಕೆ. ಹಣ್ಣು ನೆಕ್ಸ್ಟ್ ಸರ್ವಿಸ್ ಡ್ಯೂ ಸ್ಟಿಕ್ಕರ್ ಏನು ಹಾಕಿಲ್ಲ. ಬಟ್ ಈಗ ಬಿಲ್ಲು ಕೊಡಲ್ಲ ಇವರು, ಚೇಂಜ್ ಮಾಡಿದಾರಂತೆ. ಗೋ ಗ್ರೀನ್ ಅಂದ್ಬಿಟ್ಟು ಎಲ್ಲ ಆ್ಯಪ್ ಇನ್ಸ್ಟಾಲ್ ಮಾಡಿದೆ, ನೋಡಿದೆ ಬಿಲ್ಲೆಲ್ಲ ಫುಲ್ಲು. ಅದೇ ಐ ಫೆಲ್ಟ್ ಚೈನ್ ಲೂಬ್ ಒಂದು ಸಪ್ರೇಟು, ಕ್ಲೀನ್ ಒಂದು ಸಪ್ರೇಟು ಅಂತೆಲ್ಲ ಹಾಕಿದ್ದಾರೆ. ದಟ್ಸ್ ಓಕೆ, ಸಣ್ಣ ಚಾರ್ಜಸ್ಸೇ. ಬಟ್ ನೋಡ್ಕೊಬೇಕು ನೀವು. ಸುಮ್ಮನೆ ಎಕ್ಸ್ಟ್ರಾ ಪೇ ಮಾಡುವಂತಂದರೆ ಬೇಜಾರೇ ಅಲ್ವಾ. ಅದಕ್ಕೆ ನೋಡ್ಕೊಂಡು ಅವ್ರಿಗೆ ಹೇಳ್ಬೇಕು, ಇಷ್ಟೇ ಅಪ್ಪ ಗುರು, ನೀನು ಇಷ್ಟೇ ಮಾಡು, ಆಯಿಲ್ ಚೇಂಜೇ ಮಾಡು, ಬೇರೆ ಏನೂ ಮಾಡಬೇಡ ಅಂತ ಹೇಳ್ಬಿಡ್ಬೇಕು. ಆ ಬ್ಯಾಟ್ರಿ ಚಾರ್ಜಿಂಗ್ ಒಂದು ನನಗೆ ಅದೊಂದು ಸ್ಕ್ಯಾಮ್ ಅನಿಸ್ಬಿಡ್ತು. ಐ ಮೀನ್ ಸ್ಕ್ಯಾಮ್ ಅಂದರೆ ಅನ್ವಾಂಟೆಡ್, ಬೇಕಂತ ಆ್ಯಡ್ ಮಾಡಿದ್ರು ಅಂತ. ಸಮ್ 80 ರೂಪೀಸ್ ಅನ್ಕೋತೀನಿ. ಬಟ್ ಸ್ಟಿಲ್ ಚಿಕ್ಕ ಗಾಡಿ ಅಲ್ವಾ, ಚಿಕ್ಕ ಅಮೌಂಟಲ್ಲೇ ಜಾಸ್ತಿ ಆಗೋದು. ಎನಿವೇಸ್ ನನ್ನ ಪೇಯ್ಡ್ ಸರ್ವೀಸು ಮುಗಿದೋಗಿದೆ, ಫ್ರೀ ಅಲ್ಲ. ವಾರಂಟಿನೂ ಹಾಗೆ ಹಾಕ್ಸ್ಕೊಂತು. ಇದೇ ಪ್ರಾಬ್ಲಮ್ ಆಗೋದು, ಸರ್ವಿಸ್ ಸೆಂಟ್ರ್ ಹತ್ರ ಇಲ್ಲ ಅಂತಂದರೆ ಇಗ್ನೋರ್ ಮಾಡ್ತಾ ಬರ್ತೀವಿ, ಹೋಗೋಣ ಇರೋ ಅಂತ. ನಂಗೆ ಮೋರ್ ದ್ಯಾನ್ 10 ಕಿಲೋಮೀಟರ್ಸ್ ಇದೆ, ಮತ್ತು ನಮ್ಮ ಏರಿಯಾ ಟ್ರಾಫಿಕ್ ಗೊತ್ತಲ್ಲ. ಹಂಗಾಗಿ ವಾರಂಟಿ ಪ್ಲಸ್ ಬಂದಾಗೆಲ್ಲ ಅವರು ಫುಲ್ ಡೆಡ್ ಆಗಬೇಕು, ಫುಲ್ ಡೆಡ್ ಆದ್ರೇ ಬ್ಯಾಟ್ರಿ ವಾರಂಟಿ ಬರೋದು ಅಂತ ಇದ್ರು. ಹಂಗಾಗಿ ಆಗಲೇ ಇಲ್ಲ ಮಾಡ್ಸೋಕ್ಕೆ. ಪ್ಲಸ್ಸು ನೋಡಿ, ಫಾಗ್ ಲ್ಯಾಂಪ್ಸು ಚಾರ್ಜರ್ ಇದ್ದರೆ ಇವರು ಅವಾಯ್ಡ್ ಮಾಡ್ತಾರೆ, ಕೊಡಲ್ಲ ಅಂತಾರೆ ವಾರಂಟಿ. ಅದೊಂದು ಥರದಲ್ಲಿ ಇಟ್ಕೊಳ್ಳಿ. ಬಟ್ ನನ್ನ ಬ್ಯಾಟ್ರಿ ಇದರಿಂದ ಹೋಗಿದ್ದಲ್ಲ, ಮುಂಚೆನೇ ಹೋಗಿತ್ತು. ಸೊ ಈ ಸೆಟಪ್ ನಾನು ಹಾಕ್ಸ್ದೆ ಅಂತ ಮೇ ಬಿ ಪ್ರೀವಿಯಸ್ ವ್ಲಾಗ್ಸ್ ನೋಡೋರ್ಗೆ ಗೊತ್ತಿರುತ್ತೆ.
ಈ ಸೆಟಪ್ ನಾನು ಎಕ್ಸ್ಪಲ್ಸ್ಗೋಸ್ಕರ ಹಾಕ್ಸಿಲ್ಲ. ಸೊ ನಂದು 790 ಇದ್ದಿದ್ದು ಸೆಟಪ್ ಇದು, ಚಾರ್ಜರು, ಈವನ್ ಮೊಬೈಲ್ ಹೋಲ್ಡರ್, ಈವನ್ ಫಾಗ್ ಲ್ಯಾಂಪ್ಸ್ ಎಲ್ಲ ಅದರಲ್ಲಿ ಇದ್ದಿದ್ದಿತ್ತೆ. ಸೊ ಸೇಲ್ ಮಾಡ್ತಿದ್ನಲ್ವ, ಇದಕ್ಕೆ ರೀಪ್ಲೇಸ್ ಮಾಡಿಸಿದೆ ಅಷ್ಟೇ. ನಾನು ಜಸ್ಟ್ ಅಲ್ಲಿಂದ ಇದು ತೆಗೆದು ಇಲ್ಲಿಗೆ ಹಾಕಿದೆ. ಬಟ್ ಬ್ಯಾಟ್ರಿ ಇಶ್ಯೂ ನನಗೆ ಮೊದಲೇ ಶುರು ಆಗಿತ್ತು. ಐ ಥಿಂಕ್ ಗಾಡಿ ತೊಗೊಂಡು ಒಂದು 7-8 ಮಂತ್ಸ್ಗೆ ಶುರು ಆಗೋಗಿತ್ತು ಅನ್ಕೋತೀನಿ. ಸೊ ಈವನ್ ಸರ್ವಿಸ್ ಸೆಂಟ್ರಲ್ಲಿ ಒಂದು ಸ್ವಲ್ಪ ಜನ ಹತ್ರ ಮಾತಾಡ್ತಾ ಇದ್ದೆ, ಅವರು ಅಂತ ಇದ್ರು ಬ್ಯಾಟ್ರಿ ಕ್ವಾಲಿಟೀಸ್ ಇಲ್ಲ, ಈಗೆಲ್ಲ ಬೇಗ ಬೇಗ ಹೋಗ್ತಾ ಇದೆ ಅಂತ. ಹೀರೋ 100% ಕ್ವಾಲಿಟಿ ಇಶ್ಯೂನೇ. ಯಾಕೆ ಅಂತಂದರೆ ನನ್ನ ಹತ್ರ ಇಂಪಲ್ಸ್ ಇತ್ತು ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕು. ಅವತ್ತಿನ ನೋಡ್ತಾ ಇದ್ದೀನಿ ಹೀರೋ ಮಾಸ್ ಪ್ರೊಡಕ್ಷನ್ ಕಡೆ ಸ್ವಲ್ಪ ಯೋಚನೆ ಮಾಡುತ್ತೆ, ಕ್ವಾಲಿಟಿ ಅಷ್ಟೊಂದು ಯೋಚನೆ ಮಾಡಲ್ಲ. ನೀವೆಲ್ಲೇ ನೋಡೋಕೆ ನೋಡಿ ಆಗಲೇ ಪೇಂಟ್ ಚಿಪ್ ಆಗಿದೆ, ಇಲ್ಲೇನಾಗಿರುತ್ತೆ, ಇಲ್ಲೇನು ಬಿದ್ದಿರಲ್ಲ, ಆದರೂ ಪೇಂಟ್ ಚಿಪ್ಪು. ಕ್ವಾಲಿಟಿ ಅಂತೂ 100% ಕಡಿಮೆನೇ ಹೀರೋದು, ನೋ ಡೌಟ್. ಅದರಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಒಳ್ಳೇದು ಹೀರೋ. ನನಗೆ ಅರ್ಥನೇ ಆಗ್ತಿಲ್ಲ, ಇಷ್ಟು ವರ್ಷದಿಂದ ಇಂಪ್ರೂವ್ನೇ ಮಾಡ್ತಾಯಿಲ್ಲ. ಲೆಟ್ಸ್ ಸಿ ಎಕ್ಸ್ಪಲ್ಸ್ 400 ಬರಲಿ, ಅದಾದರೂ ಇನ್ನೂ ಚೆನ್ನಾಗಿರುತ್ತಾ ಅಂತ. ನಾನು ಆಲ್ರೆಡಿ ಬೋರ್ ಆಗಿಬಿಟ್ಟಿದ್ದೀನಿ ಗಾಡಿ ಮೇಲೆ. ಅದು ತಗೊಬೇಕಾದ್ರೆ ಫಾಲ್ಟ್ ಮಾಡಿಬಿಟ್ಟೆ ನಾನು. ಸ್ವಲ್ಪ ಪವರ್ಫುಲ್ ತೊಗೋಬೇಕಿತ್ತು, ತೊಗೋಬಾರ್ದಿತ್ತು ಅಂತ ಈಗ ಅನ್ನಿಸ್ತಿದೆ. ಪವರ್ ಸಾಕಾಗ್ತಾಯಿಲ್ಲ, ಅನ್ಕಂಫರ್ಟ್ ಸೀಟು, ತುಂಬ ಇದೆ ಕಂಪ್ಲೇಂಟ್ಸ್ ನನಗೆ ಇದ್ರ ಮೇಲೆ. ಬಟ್ ಆವಾಗಲೇ ಯೋಚನೆ ಮಾಡಬೇಕಿತ್ತು. ಬಟ್ ಅದೇ ಹೇಳೋದೇನೆಂದರೆ, ನಡೆಯಲಿ ಗೂಬೆ ಗಾಡಿ ಬರ್ತಾ ನೋಡ್ತಾ ಇದ್ರೆ ಹಿಂಗೆ ನೋಡ್ಕೊಂಡು ನಿಧಾನವಾಗಿ ಹೋಗ್ತಾನೆ, ಏನು ತಿಕ್ಕಲ್ ಜನ. ಸೊ ಏನಂದರೆ ಒಂದು ಟೆಸ್ಟ್ ಡ್ರೈವ್ ತೊಗೊಂಡಾಗ ಸ್ವಲ್ಪ ಡಿಸ್ಟೆನ್ಸ್ ಹೋದಾಗ ಏನು ಅನಿಸುತ್ತೆ, ಚೆನ್ನಾಗಿದೆ ಗಾಡಿ ಅಂತಲೇ ಅನಿಸುತ್ತೆ. ಸೊ ಸ್ವಲ್ಪ ಜಾಸ್ತಿ ರೈಡ್ ಮಾಡಿದಾಗ ಅಲ್ಲಿ ಇಲ್ಲಿ ಸ್ವಲ್ಪ ಲಾಂಗ್ ಎತ್ಕೊಂಡು ಹೋದಾಗ ಗೊತ್ತಾಗೋದು. ಹಂಗಾಗಿನೇ ತುಂಬ ಜನನೂ ಮಿಸ್ಟೇಕ್ ಮಾಡ್ಕೊಳೋದು, ಒಂದು ಟೆಸ್ಟ್ ಡ್ರೈವ್ಗೆ ಚೆನ್ನಾಗಿದೆ ಅಂತ ಫೀಲ್ ಆಗ್ತಾರೆ. ಅದೇ ಫಾಲ್ಟ್ ಆಗೋದು ಯಾವಾಗೂ. ಒಂದು ಟೆಸ್ಟ್ ಡ್ರೈವಲ್ಲಿ ಯಾವತ್ತೂ ಗಾಡಿ ಗೊತ್ತಾಗಲ್ಲ. ನಂಗೆ ಫಸ್ಟ್ ಟೈಮ್ ಓಡಿಸಿದಾಗ ಏನಂತು, ಲೈಟ್ ವೆಯ್ಟ್ ಅನಿಸ್ತು, ಸಸ್ಪೆನ್ಷನ್ ಸಾಫ್ಟಾಗಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅಷ್ಟೇ ಗೊತ್ತಾಗಿದ್ದು ಶಾರ್ಟ್ ಟೆಸ್ಟ್ ಡ್ರೈವಲ್ಲಿ. ಸೊ ಆಮೇಲೆ ಗೊತ್ತಾಗಿದ್ದು ಇದು ಹೈವೇಗೆಲ್ಲ ಪರ್ಫಾರ್ಮೆನ್ಸ್ ಕಡಿಮೆ, ಗಾಡಿ ಲೈಟಾಗಿ ತೇಲುತ್ತೆ ಹೈ ಸ್ಪೀಡ್ ಹೋದರೆ, ಪ್ಲಸ್ ಸೀಟು ಸಿಕ್ಕಾಪಟ್ಟೆ ಅನ್ಕಂಫರ್ಟು. ಒಂದೇ ಬೆಸ್ಟು ಮೈಲೇಜ್ ಜಾಸ್ತಿ ಬರುತ್ತೆ, ಇದಕ್ಕೆ 45+ ಏನೋ ಬರುತ್ತೆ. ಪ್ಲಸ್ ರಿಯರ್ ABS ಇಲ್ಲ, ಅದೇನು ಅಷ್ಟೊಂದು ಮ್ಯಾಟ್ರ್ ಆಗ್ತಿಲ್ಲ. ಅದೇ ಈ ಗಾಡಿ ಅಂದರೆ ಬರೀ ಇದರಲ್ಲಿ ಚೆನ್ನಾಗಿರುತ್ತೆ, ಓನ್ಲಿ ಆಫ್ ರೋಡ್ ಇಲ್ಲ ಡೈಲಿ ಕಮ್ಯೂಟು, ಶಾರ್ಟ್ ಡಿಸ್ಟೆನ್ಸ್, ನಾಟ್ ಲಾಂಗ್ ಡಿಸ್ಟೆನ್ಸ್. ಸಸ್ಪೆನ್ಷನ್ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಪಾಟೋಲ್ ಇದ್ದರೆ ಆರಾಮಾಗಿ ಮನೆಗೆ ಡೈಲಿ ಮನೆ ಟು ಆಫೀಸು ಓಡಾಡಬಹುದು. ಸೊ ನೀವು ಅಷ್ಟೇ ಈ ಮಿಸ್ಟೇಕ್ಸ್ ಮಾಡ್ಕೋಬೇಡಿ. ಫಾಗ್ ಲ್ಯಾಂಪ್ಸ್, ಚಾರ್ಜರೆಲ್ಲ ವಾರಂಟಿ ಇದಾಗುತ್ತೆ. ಮತ್ತು ನನ್ನಂಗೆ ಕೇರ್ಲೆಸ್ ಮಾಡ್ಕೋಬೇಡಿ. ವಾರಂಟಿ ಇದ್ದಾಗೇ ಆದಷ್ಟು ಪುಷ್ ಮಾಡಿ ಬ್ಯಾಟ್ರಿ ಹಾಕ್ಸ್ಕೊಂಬಿಡಿ. ಅವ್ರು ಹಂಗೆ ರೀಸನ್ಸ್ ಹೇಳ್ತಾ ಇರ್ತಾರೆ, ಇಲ್ಲ ಸರ್ ಅದು ಫುಲ್ ಆಗಬೇಕು ಹಂಗೆ ಹಿಂಗೆ ಅಂತ. ಅದು ಫುಲ್ ಡೆಡ್ ಆಗೋಲ್ಲ, ನಾನು ಹೇಳ್ತಿದ್ದೀನಿ. ಈಗಿನ ಬ್ಯಾಟ್ರೀಸೇ ಹಂಗಿರೋದು, ಫುಲ್ ಡೆಡ್ ಆಗೋಲ್ಲ. ಫುಲ್ ಡೆಡ್ ಆಗೋ ಅಷ್ಟರಲ್ಲಿ ವಾರಂಟಿ ಮುಗಿದಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೋಡಿಕೊಂಡು ಹುಷಾರಾಗಿ ರಿಪ್ಲೇಸ್ ಮಾಡಿಸ್ಕೊಬಿಡಿ. 5th ಸರ್ವಿಸ್ ಕಾಸ್ಟ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನಿಸುತ್ತೆ. ಸೊ ಸ್ವಲ್ಪ ಸಪೋರ್ಟ್ ಮಾಡಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋ, ಯಾರ್ಯಾರು ಮೊದಲಿಂದ ನೋಡ್ತಾ ಇದ್ದೀರಾ ವಿಡಿಯೋ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಕಂಟೆಂಟ್ ತರೋಣ. ಸೊ ಇಷ್ಟು ದಿನ ಹಿಂಗೆ ಇತ್ತು, ತುಂಬ ದಿನ ಆಗಿ ಸರ್ವಿಸ್ ಮಾಡಿಸಿಲ್ಲ. ಏನಕ್ಕೆ ಮಾಡಿಸಿದ್ದೀನಿ ಅಂತ ನಿಮಗೆ ಗೊತ್ತಿರ್ಬೋದು. ಸ್ವಲ್ಪ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಒಂದು ರೈಡ್ ಇದರಲ್ಲೇ. ಸೊ ಹಂಗಾಗಿ ಸೊ ಮತ್ತೆ ಸಿಗ್ತೀನಿ ನಾನು ನಿಮಗೆ ಇನ್ನೊಂದು ವಿಡಿಯೋಲ್ಲಿ. ಥ್ಯಾಂಕ್ ಯು, ಟಾಟಾ, ಬಾಯ್.